ಏನು ಮಸ್ತಾಗಿ ಆ್ಯಕ್ಟಿಂಗ್ ಮಾಡಿದ್ನಲ್ಲ. ಗುಡ್ ಮಾರ್ನಿಂಗ್ ಗೈಸ್. ಸೊ ಗುಡ್ ಮಾರ್ನಿಂಗ್ ಅಲ್ಲ, ನಾನು ಈವ್ನಿಂಗ್ ಆಗ್ತೀನಲ್ಲ. ಸೊ ಗುಡ್ ಈವ್ನಿಂಗ್ ಗೈಸ್. ಏನಂದರೆ ಇವತ್ತೊಂದು ಹೇಳ್ಬೇಕಾಗಿತ್ತು. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ಸೊ ನೆನ್ನೆ ಡಯಟು ಚೆನ್ನಾಗಿ ಹೋಯಿತು. ಒಂಚೂರು ಜಂಕರ್ ಏನು ಹೋಗಿಲ್ಲ ಒಳಗಡೆ. ಸೊ ಡೇ 1 ಸಕ್ಸಸ್ಫುಲ್ ಡನ್. ಮೇಯ್ನ್ ಬಂದ್ಬಿಟ್ಟು ನಾನು ಹೆಲ್ದಿ ಈಟಿಂಗ್ ಮಾಡ್ತಾಯಿದ್ದೀನಿ. ಸೊ ನಾನು ಪ್ರಾಪರ್ ಡಯಟ್ ಮಾಡ್ತಿಲ್ಲ, ಸ್ವಲ್ಪ ಬಜೆಟ್ ಕನ್ಸ್ಟೆಂಟ್ ಇದೆ ಅದಕ್ಕೆ. ಸೊ ಅಟ್ಲೀಸ್ಟು ಹೆಲ್ದಿ ಈಟ್ ಮಾಡೋಣ. ಸೊ 100 ಗ್ರಾಮ್ ಪ್ರೋಟೀನನ್ನು ಒಳಗಡೆ ಹಾಕೋಣ ಅಂತ ಸೊ ಟ್ರೈ ಮಾಡ್ತಾಯಿದ್ದೀನಿ. ಏನಂತೀರ ಗೈಸ್, ನಾನು ಕಾಂಪಿಟೇಷನ್ ಅಂತ ಮಾಡೋದಲ್ಲ, 100 ಡೇಸ್ ಮಾಡಿದೆ ಕಾಂಪಿಟೇಷನ್ ಅಂತ ಮಾಡೋದಲ್ಲ. ಅವಾಗೆಲ್ಲ 180 ಗ್ರಾಮ್ಸ್ ಪ್ರೋಟೀನ್ ಹಾಕಿದ್ದೆ ಗೈಸ್ ಅರೌಂಡು. ನಾನು ಇದು ವೆಯ್ಟ್ ಇದು ಮಾಡೋವಾಗ ಬಂದ್ಬಿಟ್ಟು ಅರೌಂಡ್ 150 ಆಗ್ತಿದ್ದೆ. ಬಟ್ ಕಾಂಪಿಟೇಷನ್ ಅಂತ ಬಂದಾಗ 180 ಗ್ರಾಮ್ಸ್ವರೆಗೂ ಟಚ್ ಮಾಡಿ 200 ಹಾಕ್ಬಿಡಿ ಅನ್ಸುತ್ತೆ ಗೈಸ್ ಒಂದೊಂದ್ಸತಿ. ಸೊ ಈ ಥರ. ಬಟ್ ಇವಾಗ 100 ಹಾಕೋಕ್ಕೆ ಕಷ್ಟ ಆಗ್ತಾಯಿದೆ. ಪರವಾಗಿಲ್ಲ, ಮತ್ತೆ ಬರ್ತೀನಿ. ಸ್ವಲ್ಪ ದಿನ ಅನ್ಸುತ್ತೆ ಮೇ ಬಿ. ಸೊ ಬನ್ನಿ, ಫಸ್ಟ್ ಮೀಲ್ ಏನು ತೊಗೊತೀನಿ ಅಂತ. ಇವಾಗ ಇನ್ನೂ ಒಂದು 10:30 ಏನೋ. ಸೊ ಇವಾಗೆ ತೊಗೊಳಲ್ಲ, 12 ಗಂಟೆ ಮೇಲೆ ತೊಗೊತೀನಿ ಫಸ್ಟ್ ಮೀಲು. ಸೊ ಫಸ್ಟ್ ಮೀಲ್ ತೊಗೊಳೋವಾಗ ಮತ್ತೆ ಸಿಗ್ತೀನಿ. ಸೊ ಗೈಸ್, ನಾನು ಫಸ್ಟ್ ಮೀಲ್ ತೋರಿಸ್ತೀನಿ. ಸೊ ನಾನು ಓಟ್ಸು ಫಸ್ಟ್ ಮೀಲ್ ಮಾಡ್ಕೊತಿದ್ದೆ ತುಂಬ ದಿನದಿಂದ. ಬಟ್ ಇವಾಗೇನು ಎದ್ದಿದ ತಕ್ಷಣ ಮಾಡ್ಕೊಳಕ್ಕೆ ಅದಾಗಲ್ಲ ಗೈಸ್. ಅದಕ್ಕೆ ಅದೊಂಥರ ಏನೋ ತಿಂದ್ಬಿಟ್ರೆ ಸಾಕು ಅನಿಸುತ್ತೆ. ಸೊ ಅದಕ್ಕೆ ಒಂದು ಮೀಲ್ ಇದು ತೊಗೊಂಡು ನೆಕ್ಸ್ಟ್ ನಾನು ಓಟ್ಸ್ ಮಾಡ್ಕೊತೀನಿ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಇದು ಬಂದು ನನ್ನ ಫಸ್ಟ್ ಮೀಲು. ಸೊ ಕಾಳು ಒಂದು 250 ಗ್ರಾಮ್ಸ್ ಕಾಳಿದೆ. ಸೊ 250 ಗ್ರಾಮ್ಸ್ ಕಾಳು, 250 ಗ್ರಾಮ್ಸ್ ರೈಸ್ ಇದೆ. ಸೊ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋವಂಥ ಮೀಲು. ಸೊ ಓಕೆ, ನೆಕ್ಸ್ಟ್ ಮೀಲು ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ಅರೌಂಡ್ 12 o'clock ಆಗಿದೆ. ಫಸ್ಟ್ ಮೀಲ್ ತೊಗೊತಾ ಇದ್ದೀನಿ. ಸೊ ಇನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಮೀಲು ಸಿಗ್ತೀನಿ. ಸೊ ಗೈಸ್, ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಸೊ ನನ್ನ ನೆಕ್ಸ್ಟ್ ಮೀಲು ಓಟ್ಸ್ ಮೀಲು. ಸೊ ಆಲ್ಮೋಸ್ಟ್ 3:30 ಆಗಿದೆ. ನಾನು ಸ್ವಲ್ಪ ಜಿಮ್ಗೆ ಬೇಗ ಹೋಗ್ತೀನಿ. ಇವಾಗ ಒಂದು 3:45 4 ಗಂಟೆಗೆ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ಒಂದು ಮೀಲ್ ತೊಗೊಂಡು ಹೋಗ್ಬಿಡೋಣ, ಅಂದರೆ ಏನು ತಿನ್ನಬೇಕು ಅನಿಸ್ತಾ ಇತ್ತು. ಅದಕ್ಕೆ ಓಟ್ಸ್ ಮೀಲ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತೇನು ಡಿಫ್ರೆಂಟ್ ಅಂದರೆ ಜೊತೆಗೆ ಏನದು ಬಾಳೆನೂ ಹಾಕ್ಕೊಂಡಿದ್ದೀನಿ ಇವತ್ತು. ಸೊ ನಾನು ನೈಟ್ ತಿಂದೆ, ಇವತ್ತು ಇದ್ರ ಜೊತೆಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಒಂದು. ಸೊ ಇದು ಮುಗಿಸ್ಕೊಂಡು ಜಿಮ್ಗೆ ಹೋಗಿ ಬರ್ತೀನಿ. ಜಿಮ್ಮಲ್ಲಿ ಸಿಗ್ತೀನಿ ಬನ್ನಿ. ಆ್ಯಂಡ್ ಈ ಮೀಲಲ್ಲಿ ಬಂದು ಅರೌಂಡ್ ಏನಿಲ್ಲ ಅಂದರೂ ಒಂದು 35 ಗ್ರಾಮ್ಸ್ ಪ್ರೋಟೀನ್ ಸಿಗ್ತಾಯಿದೆ ಗೈಸ್. ಪ್ರೋಟೀನ್ ಸಿಗ್ತಾಯಿದೆ. ಸೊ ಒಂದು ಸ್ಕೂಪಿಂದ 27 ಗ್ರಾಮ್ಸ್ ಸಿಗುತ್ತೆ ನನಗೆ. ಜೊತೆಗೆ ಓಟ್ಸು ಮತ್ತು ಬಾದಾಮ್ ಹಾಕಿದ್ದೀನಿ, ಒಂದು 20 ಗ್ರಾಮ್ ಬಾದಾಮು. ಸೊ ಎಲ್ಲ ಸೇರಿದ್ರೂ ಒಂದು ನಂಗೆ ಅನ್ಸಂಗೆ 35 ಗ್ರಾಮ್ಸ್ ಪ್ರೋಟೀನ್ ಸಿಗ್ತಾಯಿದೆ. ಸೊ ಬೆಳಗ್ಗೆ ಒಂದು 30 ಗ್ರಾಮ್ಸು, ಇವಾಗ ಒಂದು 35 ಗ್ರಾಮ್ಸು, 65 ಕಂಪ್ಲೀಟ್ ಆಗಿದೆ. ಇನ್ನು ಮೊಟ್ಟೆ ಇದೆಲ್ಲ ತಿಂದರೆ 100 ಗ್ರಾಮ್ ಆಗೋಗುತ್ತೆ ನೈಟು. ಸೊ ಗುಡ್ ಫಾರ್ ದಿ ಡೇ. ಇದಾದಮೇಲೆ ಜಿಮ್ಮಲ್ಲಿ ಸಿಗ್ತೀನಿ. ಸೊ ಗೈಸ್, ಇವತ್ತಿನ ಜಿಮ್ಮಿಂದ ಬಂದೆ. ಒಂದು 15-20 ನಿಮಿಷ ಆಯಿತು. ಸ್ವಲ್ಪ ಹೊರಗಡೆ ಹೋಗಿದ್ದೆ. ಹೋಗಿ ಬಂದಿದ್ದ ತಕ್ಷಣ ಸೊ ಮೊಟ್ಟೆ ತಿನ್ನಬೇಕು. ವೆಯ್ಟ್ ಮಾಡ್ತಾಯಿದ್ದೆ ಮೊಟ್ಟೆ. ಸೊ ಆಲ್ರೆಡಿ ಬೇಯಿಸಿದ್ದಾರೆ, ಬೆಂದಾಗಿ ಅದರಲ್ಲಿ ಇಟ್ಬಿಡ್ತಾರಮ್ಮ. ಬರೋಕ್ಕಿಂತ ಮುಂಚೆ ಹೇಳ್ತೀನಲ್ಲ. ಸೊ ಅದರಲ್ಲಿ ಮೊಟ್ಟೆ ಬೇಯಿಸೋ ಬಾಯ್ಲ್ ಆಗೋದೊಂದು ಇದೆಯಲ್ಲ, ಸೊ ಅದರಲ್ಲಿ ಇಟ್ಬಿಟ್ಟಿರ್ತಾರೆ. ಸೊ ಬಂದಿದ್ದ ತಕ್ಷಣ ತಿಂತೀನಿ ನಾನು. ಸೊ ಅಮ್ಮ ಬಿಡಿಸ್ಕೊಡ್ತಾರೆ, ಅದು ತಿಂದು ಈ ನೆಕ್ಸ್ಟ್ ಏನಿದ್ರು ಡಿನ್ನರ್ ಮಾಡೋಕೆ ಸಿಗ್ತೀನಿ ಗೈಸ್. ಡಿನ್ನರ್ ಸ್ವಲ್ಪ ಲೈಟಾಗಿ ಇರ್ತೀನಿ, ಬರೀ ರೈಸು ಮತ್ತು ಸ್ವಲ್ಪ ಕಾಳು ಸಾರು ಇಕ್ಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಗೈಸ್, ಫ್ರೈಡೇ ಇವತ್ತು. ಸೊ ಇವತ್ತು ಕೆಲಸ ಆದರೆ ನನಗೆ ಮಂಡೇನೂ ಲೀವ್ ಇದೆ. ಸೊ 3 days ಲೀವ್ ಸಿಗುತ್ತೆ. ಚಿನ್ನಿ ಮಾಡೋದು. ನಾಳೆ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ, ಫ್ರೆಂಡ್ ಬರ್ಡೇ ಇದೆ. ಸೊ ಇವಾಗ ಸದ್ಯಕ್ಕೆ ನಾನು ಮೀಲ್ ತೋರಿಸ್ತೀನಿ. ನಾನು ಮೀಲ್ ಹಾಕೊಂಡಿದ್ದೀನಿ, ಸ್ವಲ್ಪ ಲೈಟಾಗಿ ಇಕ್ತಾಯಿದ್ದೀನಿ. ಸೊ ಬರೀ ರೈಸು ಮತ್ತು ಕಾಳು ಸಾರು ಮೀಲು. ಸೊ ಇದು ಬಂದು ನನ್ನ ಲಾಸ್ಟ್ ಮೀಲ್ ಇವತ್ತಿಗೆ. ಸೊ ಇದು ತಿಂದ್ಬಿಟ್ಟು ನಾನು ಡೇ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನಾಳೆ ಸಿಗ್ತೀನಿ. ನಾಳೆಯಿಂದ 1 ನಿಮಿಷ ಇಲ್ಲ 2 ನಿಮಿಷ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ಈ ಥರ ಫುಲ್ ಹೇಳಲ್ಲ, ಟಕ್ಕ ಟಕ್ಕ ಅಂತಿರಬೇಕು ಕಂಟೆಂಟು. ಸೊ ನಾಳೆ ಸಿಗ್ತೀನಿ ಗೈಸ್, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬಾಯ್.